ನನ್ನ ಪ್ರಕಾರ ದುಡ್ಡು ಅಂದ್ರೆ ಏನಂದ್ರೆ ನನಗೆ ದುಡ್ಡು ಕೊಟ್ಟಷ್ಟು ಖುಷಿನೂ ಅದು ಕೊಟ್ಟಿಲ್ಲ, ದುಃಖನೂ ಅದು ಕೊಟ್ಟಿಲ್ಲ. ಹೇಳ್ದ ನನ್ನ ಫ್ರೆಂಡು ದುಡ್ಡು ಅಂತ ಏನಿಲ್ಲ, ದುಡ್ಡು ಯಾವುದಕ್ಕಲ್ಲ ನೆಮ್ಮದಿ ಬೇಕು ಅಂತ. ಅವ್ನು ಹೇಳ್ದ ನೆಮ್ಮದಿ ಬೇಕು ಅಂತ. ನನ್ನ ಪ್ರಕಾರ ನೆಮ್ಮದಿ ಅಲ್ಲ ಬ್ರೋ, ದುಡ್ಡಿದ್ರೆ ನೆಮ್ಮದಿ ಅಲ್ಲ. ದುಡ್ಡು ಮಾಡಿದರೆ ನಾನು ನಂಬಿರೋ ಹುಡುಗಿ ನನ್ನ ಜೊತೆ ಬರ್ತಾಳೆ, ನಾನು ಮದುವೆ ಆಗಿರೋ ಹೆಣ್ತಿನ ನನ್ನ ಜೊತೆ ಬರ್ತಾಳೆ, ಅಪ್ಪ ಅಮ್ಮ ತಮ್ಮ ಅಣ್ಣ ಯಾರಾದ್ರೂ ನನ್ನ ಜೊತೆ ನಾನು ಸ್ವಂತ ಮನೆ ಕಟ್ಟಿಸ್ಬೋದು, ಓನಾಗಿ ಬಿಸ್ನೆಸ್ ಮಾಡ್ಕೋಬೋದು. ನಾವೇನು ದುಡ್ಡು ಮಾಡ್ತೇವೆ ಅದೇ ನಮ್ಮ ಆಧಾರ. ದುಡ್ಡಿದ್ರೆ ಇವಾಗ ಫ್ರೆಂಡ್ಸು ಬರ್ತಾರೆ, ನಂಬಿರೋ ಹುಡುಗಿನ ಬರ್ತಾಳೆ, ಲವ್ ಮಾಡಿದವಳು ಬರ್ತಾಳೆ, ಇಟ್ಕೊಂಡವಳು ಬರ್ತಾಳೆ, ಕಟ್ಕೊಂಡವಳು ಬರ್ತಾಳೆ. ಹೌದಾನೆ? ನನ್ನ ಪ್ರಕಾರ ಏನಂತೀರ ನೀವು? ನಿಮ್ಮ ಪ್ರಕಾರ ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ದುಡ್ಡೇ ಅಲ್ಲ. ಮನಿ ಈಸ್ ಎವ್ರಿಥಿಂಗ್. ದುಡ್ಡು ದುಡಿಬೇಕಂತೇಳಿ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ ನಾವು ಆಲ್ರೆಡಿ. ಹೌದು ಸರಿ, ನಾ 18 ವರ್ಷ 20 ವರ್ಷಕ್ಕೆ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ. ದುಡ್ಡು ದುಡಿತಾ ಇದ್ದೀವಿ ವಿನಃ ನೆಮ್ಮದಿ ಸಿಗ್ತಾ ಇಲ್ಲ. ದುಡ್ಡು ದುಡ್ಸೋದು ಬೇರೆ ಇದ್ದಾರೆ ಸರಿನಾ. ಯಾರು ಇವನ್ ಬಿಸ್ನೆಸ್ ಮ್ಯಾನ್ಗಳು, ಇವನ್ ಕಂಪನಿ ಮ್ಯಾನೇಜರ್ಸ್ಗಳು, ಅವ್ರು ಬಿಟ್ಟರೆ ನಾವು ಯಾವತ್ತೂ ದುಡ್ಡು ದುಡಿಮೆ ಆಗತ್ತಿಲ್ಲ. ನಮಗೆ ಬಂದ್ಬಿಟ್ಟು ಪೇಮೆಂಟ್ 18,000 ರೂಪಾಯಿ 17,000 ರೂಪಾಯಿ ಅಷ್ಟೇ. ಅವ್ರ ಇನ್ಕಮ್ ಬಂದ್ಬಿಟ್ಟು ಲಕ್ಷಾಂತರ ರೂಪಾಯಿ, ಕೋಟಿ ಲೆಕ್ಕಾಚಾರಗಳಿಗೆ. ನಾವು ಓನ್ಲಿ 16 ಅವರ್ಸ್ ಆಗಲಿ 8 ಅವರ್ಸ್ ಆಗಲಿ ನಾವು ದುಡಿತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಅರೆ ದುಡ್ಡು ನಮ್ಮನ್ನ ದುಡಿಸ್ತಾ ಇದ್ದೇವೆ ವಿನಃ ನಾವು ಯಾವತ್ತೂ ದುಡ್ಡು ದುಡಿತಾ ಇಲ್ಲ. ದುಡ್ಡಿನದೇ ಎಲ್ಲವನ್ನು ಕೊಂಡ್ಕೋಬೋದು, ನೆಮ್ಮದಿ ಕೊಂಡ್ಕೊಳಕ್ ಆಗಲ್ಲ, ಯಾವುದು ಇಲ್ಲ. ಎಲ್ಲ ದೋಸ್ತಿಲ್ಲ, ಫ್ರೆಂಡ್ಶಿಪ್ ಇಲ್ಲ, ಯಾರು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ, ಹೆಂಡ್ರಲ್ಲ, ಮಕ್ಕಳಿಲ್ಲ. ದುಡ್ಡಿದ್ರೆ ನಮ್ಮ ಹತ್ರ. ಹಾಯ್ ಬ್ರೋ, ಹಾಯ್. ನನ್ನ ಹೆಸರು ದಾನೇಶ್ವರ್ ಅಂತ. ದುಡ್ಡಾರ ನಿಮ್ಮ ಪ್ರಕಾರ ಏನು? ದುಡ್ಡು ಇವಾಗ ಹೇಳ್ದ ನನ್ನ ಫ್ರೆಂಡು ದುಡ್ಡು ಅಂತ ಏನಿಲ್ಲ, ದುಡ್ಡು ಯಾವುದಕ್ಕಲ್ಲ ನೆಮ್ಮದಿ ಬೇಕು ಅಂತ. ಅವ್ನು ಹೇಳ್ದ ನೆಮ್ಮದಿ ಬೇಕು ಅಂತ. ನನ್ನ ಪ್ರಕಾರ ನೆಮ್ಮದಿ ಅಲ್ಲ ಬ್ರೋ, ದುಡ್ಡಿದ್ರೆ ನೆಮ್ಮದಿ ಅಲ್ಲ. ದುಡ್ಡಿದ್ರೆ ನೆಮ್ಮದಿ ಅಲ್ಲ. ನಾವು ದುಡ್ಡು ಮಾಡಿದರೆ ನಾನು ನಂಬಿರೋ ಹುಡುಗಿ ನನ್ನ ಜೊತೆ ಬರ್ತಾಳೆ, ನಾನು ಮದುವೆ ಆಗಿರೋ ಹೆಣ್ತಿನ ನನ್ನ ಜೊತೆ ಬರ್ತಾಳೆ, ಅಪ್ಪ ಅಮ್ಮ ತಮ್ಮ ಅಣ್ಣ ಯಾರಾದ್ರೂ ನನ್ನ ಜೊತೆ ನಾನು ಸ್ವಂತ ಮನೆ ಕಟ್ಟಿಸ್ಬೋದು, ಓನಾಗಿ ಬಿಸ್ನೆಸ್ ಮಾಡ್ಕೋಬೋದು. ನಾವೇನು ದುಡ್ಡು ಮಾಡ್ತೇವೆ ಅದೇ ನಮ್ಮ ಆಧಾರ. ದುಡ್ಡಿದ್ರೆ ಇವಾಗ ಫ್ರೆಂಡ್ಸು ಬರ್ತಾರೆ, ನಂಬಿರೋ ಹುಡುಗಿನ ಬರ್ತಾಳೆ, ಲವ್ ಮಾಡಿದವಳು ಬರ್ತಾಳೆ, ಇಟ್ಕೊಂಡವಳು ಬರ್ತಾಳೆ, ಕಟ್ಕೊಂಡವಳು ಬರ್ತಾಳೆ. ಹೌದಾನೆ? ನನ್ನ ಪ್ರಕಾರ ಏನಂತೀರ ನೀವು? ನಿಮ್ಮ ಪ್ರಕಾರ ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ದುಡ್ಡೇ ಅಲ್ಲ. ಮನಿ ಈಸ್ ಎವ್ರಿಥಿಂಗ್. ನಾವೇನು ದುಡ್ಡು ಮಾಡ್ತೇವೆ, ಇವಾಗ ಒಂದು ಅಂಗಡಿ ಕಾಸು ಹೋಗ್ತಾನೆ, ಏನೋ ಒಂದು ತೊಗೊಳಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಬೇಕು. ಹೌದಾನೆ? ಬಟ್ಟೆ ತೊಗೊಳ್ಳಿ, ಯಾವುದೋ ಒಂದು ಹಬ್ಬ, ದೀಪಾವಳಿ, ದಸರಾ ಏನೋ ಒಂದು ಬರಲಿ, ದುಡ್ಡು ತೊಗೊಂಡ್ರೆ ನಾವು ಒಂದು ಬಟ್ಟೆ, ಏನೋ ಒಂದು ಗೋಲ್ಡು, ಏನೋ ಒಂದು ಪರ್ಚೇಸ್ ಮಾಡ್ಕೊಂಡು ದುಡ್ಡು ಬೇಕು. ಹೌದಾನೆ? ಅದ್ರ ಪ್ರಕಾರ ನಾನು ಹೇಳ್ತೇನೆ, ದುಡ್ಡು ದುಡಿಬೇಕು, ತಿನ್ಬೇಕು, ಮೆರಿಬೇಕು. ಯಾವತ್ತ ಸ್ಟ್ರಗಲ್ ಆಗಿದೆ ದುಡ್ಡಿಲ್ಲ? ಆಗಿದೆ ಬ್ರೋ, ತುಂಬ ಸರಿ ಆಗಿದೆ. ನಾನು ಹೇಳ್ತೇನೆ, ನಾವಾಗಲೇ ಹೇಳಿದೆ ನಿಮಗೆ, ನಮ್ಗೆ ಇವಾಗ ಒಂದು ಬೈಕ್ EMI, ಮೊಬೈಲ್ EMI ಏನೋ ಒಂದು ಕಟ್ಟಬೇಕು ಅಂದ್ರೆ ದುಡ್ಡು ಬೇಕು. ಹೌದಾನೆ? ಇವಾಗ 5ನೇ ತಾರೀಕು ನಾನು ನಿಮ್ಗೆ ಹೇಳಿದೆ, ಬ್ಯಾಂಕ್ನವ್ರು ಹೇಳ್ತಾರೆ 5ನೇ ತಾರೀಕು ಒಳಗಡೆ ನಮ್ಗೆ EMI ಕಟ್ಟಬೇಕು, ನೀವು 7ನೇ ತಾರೀಕು ಒಳಗಡೆ ಆಗಲ್ಲ ಅಂತ. ನಾವು ಅವ್ರಿಗೆ ಹೇಳ್ತೇವೆ, ಇಲ್ಲ ರೀ, ನಮ್ಗೆ 7ನೇ ತಾರೀಕು ಸ್ಯಾಲ್ರಿ ಆಗೋದು, 10ನೇ ತಾರೀಕು OT ಪೇಮೆಂಟ್ ಆಗುತ್ತೆ, ನಾವು 7ನೇ ತಾರೀಕು ಆದಮೇಲೆ ನಿಮ್ಗೆ ಅಮೌಂಟ್ ಕಳಿಸ್ತೀವಿ. ಅವ್ರು ಕೇಳೋಂಗಿಲ್ಲ, ಇಲ್ಲ ನಮ್ಗೆ 5ನೇ ತಾರೀಕು ಒಳಗಡೆ ಕಟ್ಟಾಗಬೇಕು. ಅವಾಗ ನಾವು ಹೇಳ್ತೇವೆ, ಈ ಸ್ಲೈಸ್ ಅಂತ ಒಂದು ಆ್ಯಪ್ ಇರ್ತೈತೆ, ಇನ್ನೊಂದು ಆ್ಯಪ್ ಅಂತ ಇರ್ತೈತೆ, ಅದ್ರ ಹತ್ರ ನಾವು ಅಮೌಂಟ್ ತಗೊಂಡು ಅವ್ರಿಗೆ 200-300 ರೂಪಾಯಿ ಬಡ್ಡಿ ಕಟ್ಬೇಕು. ಈಗ 4-5 ಸಾವಿರ ತಗೊಂಡೋಗಪ್ಪ ಅಂತಂದರೆ 200-300 ರೂಪಾಯಿ ಬಡ್ಡಿ ಕಟ್ಬಿಟ್ಟು ಅವ್ರಿಗೆ ನಾವು ಮನಿ ಕಳಿಸಿ, ಆ ಮನಿನ ನಾವು ತಗೊಂಡು ನಮ್ಮ ಬೈಕ್ EMI ಎಲ್ಲ ಕಳಿಸ್ಕೊಂಡು 200-300 ರೂಪಾಯಿ ಏನೈತೆ. ಹೌದಾನೆ? ಇವಾಗ ಎಷ್ಟೋ ಜನ ಕಂಪ್ನಿಲೆಲ್ಲ ಕೆಲಸ ಮಾಡ್ತಾರೆ ಪಾಪ, ನೈಟು, ಸೆಕೆಂಡ್ ನೈಟು, ಫಸ್ಟ್ ಸೆಕೆಂಡ್ ಈ ಥರ ಎಲ್ಲ OT ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅನಿಸ್ತೈತಿ, ಯಾಕಾದ್ರೂ ಬಂದಪ್ಪ ನಾ ಹಳ್ಳಿ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ಅಣ್ಣ ತಮ್ಮನ ಬಿಟ್ಟು, ಅಕ್ಕ ತಂಗಿನ ಬಿಟ್ಟು, ಈ ಥರ ಬಂದಾಗ ಅವ್ರಿಗೆ ಅನಿಸ್ತೈತಿ ಯಾಕಾದರೂ ಬಂದೆ ಅಂತ. ಅದನ್ನು ನಾನು ದುಡ್ಡಿಗೋಸ್ಕರ ಎಲ್ಲರೂ ಬರೋದು. ಹಳ್ಳಿ ಬಿಟ್ಟು ಜೀವನ ಬಿಟ್ಟು ಸಿಟಿ ಜೀವನ ಬರೋಕ್ಕೋಸ್ಕರ ದುಡ್ಡು. ಅವ್ರ ಮನೇಲಿ ಏನೋ ಒಂದು ಬಡತನ, ಅದು ಇದು, ಅಕ್ಕನ ಮದುವೆ ಮಾಡಬೇಕಾಗಿರ್ತೈತೆ, ತಂಗಿ ಮದುವೆ ಮಾಡಬೇಕು, ಅಣ್ಣನ ಮದುವೆ, ಅಕ್ಕನ ಮದುವೆ, ಈ ಥರ ಎಲ್ಲ ಇದ್ದಾಗ ನಾನು ಹೇಳ್ತಾ ಇದ್ದೀನಿ, ದುಡ್ಡೇ ಅಲ್ಲ ಬ್ರೋ. ದುಡ್ಡಿದ್ರೆ ಜೀವನ. ಈಗಿನ ನನ್ನ ಜನ್ರೇಷನಲ್ಲಿ ಈ 19 ಕಿಡ್ಸ್ ಏನಿದಾರಲ್ಲ ಅವರೆಲ್ಲ ಹೋದ್ರು. ಇವಾಗ ಅವ್ರದ್ದು ಮದುವೆ ಆಯಿತು, ಮಕ್ಕಳಾಯಿತು, ಅವರೆಲ್ಲ ಸಪ್ರೇಟ್ ಆಗ್ಬಿಟ್ಟು ಈ 2000, 2001, 2002, 2003 ಈ ಥರ ಏನಿದಾರಲ್ಲ ಅವ್ರಿಗೆಲ್ಲ ಬ್ರೋ ನನ್ನ ಪ್ರಕಾರ ದುಡ್ಡೇ ಇಲ್ಲ. ಅವರೆಷ್ಟು ದುಡಿತಾರೆ ನೋಡು, ಅವ್ರ ಮುಂದಿನ ಜೀವನಕ್ಕೆ ಆಧಾರ ಆಗುತ್ತೆ. ಈಗ ಅವರು ಸಿಟಿಲಿ ಆದ್ರೆ ಜೀವನ ಮಾಡಲಿ, ಹಳ್ಳಿಲಾದ್ರೆ ಜೀವನ ಮಾಡಲಿ. ಈ ಹಳ್ಳಿಲಾದ್ರೆ ಇವಾಗ ಹೇಳ್ತಾ ಇದ್ದಾರೆ, ಈ ಹಾಲಿನ ಡೈರಿ ಮಾಡ್ಕೋಬೇಕು, ಕೋಳಿ ಫಾರ್ಮ್ ಮಾಡ್ಕೋಬೇಕು, ಕುರಿ ಅದೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಅವ್ರು ಏನೇ ಮಾಡೋದು ದುಡ್ಡಿಗೋಸ್ಕರ ಅಂತಾನೆ ಎಲ್ಲರೂ ಮಾಡೋದು. ನನ್ನ ಪ್ರಕಾರ ದುಡ್ಡೇ ಇಲ್ಲ. ಮನಿ ಈಸ್ ಎವ್ರಿಥಿಂಗ್. ನಾವು ಎಷ್ಟು ಸೇವ್ ಮಾಡ್ಕೊಂತ ಇವಾಗ ದುಡ್ಕೊಂಡು, ಇವಾಗ ನಾವು ಕುಡೀಲಿ, ಸಿಗರೇಟ್ ಸೇಲಿ, ಏನೋ ಒಂದು ಮಾಡಿ ಗುಟ್ಕಾ ಪಟ್ಕ ಅದೆಲ್ಲರೂ ಇರೋದೇ ಇಲ್ಲ ಅಂತಲ್ಲ. ಅದು ದುಡಿಯೋ ಟೈಮಲ್ಲೇ ನನಗಂತ ಇಷ್ಟು ಎತ್ತಿಟ್ಕೋಬೇಕು ನಾನು. ನೀವು ನಮ್ಮ ಫ್ಯಾಮಿಲಿ ಇವು ಮಂತ್ಲಿ 20,000 ಸ್ಯಾಲ್ರಿ ಆಗಿರ್ತೈತೆ, 10,000 ಊರಿಗೆ ಕಳಿಸಿರ್ತೀನಿ, 10,000 ನನ್ನ ರೂಮ್ ರೆಂಟು, ನನ್ನ ಖರ್ಚು ಅಂತ 5,000 ಇಟ್ಕೊಂಡಿರ್ತೀನಿ. 10,000 15,000 ಆಯ್ತು, ಇನ್ನು 5,000ನ ನನಗಂತ ಎತ್ತಿಟ್ಕೋಬೇಕು. ಅದೇ 5-10 ವರ್ಷ ಈ ಥರ ಇಟ್ಟಿಟ್ಕೊಂಡ್ರೆ ನನ್ನ ಜೀವನಕ್ಕೆ ಆಧಾರ ಆಗುತ್ತೆ. ಅವಾಗ ನಾನು ಮುಂದೆ ನನ್ನ ಹೆಂಡತಿನ, ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೋದು. ಹೌದಾನೆ? ನನ್ನ ಪ್ರಕಾರ ಏನಾದರೂ ಅಂದ್ಕೊಳ್ಳಿ ಬ್ರೋ, ದುಡ್ಡೇ ಅಲ್ಲ. ಹೌದು, ಮನಿ ಈಸ್ ಎವ್ರಿಥಿಂಗ್. ದುಡ್ಡು ಅಂದರೆ ಮೌಲ್ಯಾಧಾರಿತ ವಸ್ತು, ಅದೆಲ್ಲರಿಗೂ ಅವಶ್ಯಕತೆ. ಆದರೆ ದುಡ್ಡೇ ಜೀವನ ಅಲ್ಲ.
ಹೌದಾ? ಹಾಂ, ದುಡ್ಡೇ ಜೀವನ ಅಲ್ಲ. ದುಡ್ಡಿಗಿಂತ ಮುಖ್ಯವಾಗಿದ್ದು ಬೇರೆನೇ ಇದೆ, ನೆಮ್ಮದಿ. ನಮಗೆ ಸರಿನಾ? ಲಕ್ಷ ಕೋಟಿ ದುಡಿದ್ರೂ ಸಮೇತ ನೆಮ್ಮದಿ ಸಿಗ್ತಾ ಇಲ್ಲ ಇವತ್ತಿನ ಕಾಲಕ್ಕೆ. ಬೆಂಗಳೂರು ಹೈಟೆಕ್ ಸಿಟಿ ಆಗಿರ್ಬೋದು, ಎಲ್ಲ ಕಡೆ ಜಾಬ್ಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಸಂಬಳ ದುಡಿಬೋದು, ಆದರೆ ಮೌಲ್ಯಾಧಾರಿತ ವಸ್ತು ಅಲ್ಲ. ಸರಿನಾ? ಮೌಲ್ಯಾಧಾರಿತ ವಸ್ತು ಅಂದರೆ ನೆಮ್ಮದಿ. ಎಷ್ಟೋ ಜನಕ್ಕೆ ನೆಮ್ಮದಿನೇ ಇಲ್ಲ. ನೆಮ್ಮದಿ ಎಲ್ಲಿ ಸಿಗುತ್ತೆ ನಿಮ್ಮ ಪ್ರಕಾರ? ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ಹಳ್ಳಿ ಜೀವನ. ಹಳ್ಳಿ ಜೀವನ, ಹಳ್ಳಿದಲ್ಲೇ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಸಿಗುತ್ತೆ ನಮ್ಮ ಪ್ರಕಾರ. ಹೆಂಗಂತ ಕೇಳಿ ಹೇಳ್ತೀವಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು, ದುಡ್ಡು ದುಡಿಬೇಕಂತೇಳಿ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ ನಾವು ಆಲ್ರೆಡಿ. ಹೌದು. ಸರಿನಾ? 18 ವರ್ಷ 20 ವರ್ಷಕ್ಕೆ ಹಳ್ಳಿ ಬಿಟ್ಟು ಸಿಟಿ ಸೇರಿದ್ದೀವಿ. ದುಡ್ಡು ದುಡಿತಾ ಇದ್ದೀವಿ ವಿನಃ ನೆಮ್ಮದಿ ಸಿಗ್ತಾ ಇಲ್ಲ. ದುಡ್ಡು ದುಡ್ಸೋದು ಬೇರೆ ಇದ್ದಾರೆ. ಸರಿನಾ? ಯಾರು ಇವನ್ ಬಿಸ್ನೆಸ್ ಮ್ಯಾನ್ಗಳು, ಇವನ್ ಕಂಪನಿ ಮ್ಯಾನೇಜರ್ಸ್ಗಳು, ಅವ್ರು ಬಿಟ್ಟರೆ ನಾವು ಯಾವತ್ತೂ ದುಡ್ಡು ದುಡಿಮೆ ಆಗ್ತಿಲ್ಲ. ನಮಗೆ ಬಂದ್ಬಿಟ್ಟು ಪೇಮೆಂಟ್ 18,000 ರೂಪಾಯಿ 17,000 ರೂಪಾಯಿ ಅಷ್ಟೇ. ಅವ್ರ ಇನ್ಕಮ್ ಬಂದ್ಬಿಟ್ಟು ಲಕ್ಷಾಂತರ ರೂಪಾಯಿ, ಕೋಟಿ ಲೆಕ್ಕಾಚಾರಗಳಿಗೆ. ನಾವು ಓನ್ಲಿ 16 ಅವರ್ಸ್ ಆಗಲಿ 8 ಅವರ್ಸ್ ಆಗಲಿ ನಾವು ದುಡಿತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಆದರೆ ದುಡ್ಡು ನಮ್ಮನ್ನ ದುಡಿಸ್ತಾ ಇದ್ದೇವೆ ವಿನಃ ನಾವು ಯಾವತ್ತೂ ದುಡ್ಡು ದುಡಿತಾ ಇಲ್ಲ. ದುಡ್ಡಿನದೇ ಎಲ್ಲವನ್ನು ಕೊಂಡ್ಕೋಬೋದು, ನೆಮ್ಮದಿ ಕೊಂಡ್ಕೊಳಕ್ಕೆ ಆಗಲ್ಲ, ಯಾವುದೂ ಇಲ್ಲ. ದುಡ್ಡು ಅಂದರೆ ನನ್ನ ಪ್ರಕಾರ ಅವಶ್ಯಕತೆ ಅಷ್ಟೇ. ಅವಶ್ಯಕತೆ ಬಿಟ್ಟರೆ ಅದಾಗಿನ ಹೆಚ್ಚೇನಿಲ್ಲ. ಕೆಲವೊಂದು ಅವಶ್ಯಕತೆಗೆ ಮಾತ್ರ ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಡ. ಎಲ್ಲದಕ್ಕೂ ದುಡ್ಡು ಬೇಡ. ಯಾವತ್ತಾದ್ರೂ ದುಡ್ಡಿಲ್ಲದೆ ಸ್ಟ್ರಗಲ್ ಆಗಿದೆ ನಿಮಗೆ? ಇವಾಗ ಮಾಡ್ತಿರೋದು ಅದನ್ನೇ. ಫ್ಯಾಮ್ಲಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಅವಶ್ಯಕತೆಗೋಸ್ಕರನೇ ದುಡಿತಿರೋದು. ಅದು ಬಿಟ್ಟರೆ ದುಡ್ಡಿಂದಾನೇ ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಮನಿ ಅಂದರೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಓಕೆ. ಒಂದು ಹಾಸ್ಪಿಟಲ್ ಖರ್ಚು ಬರಲಿ, ಒಂದು ಮನೆ ಬಾಡಿಗೆ ಬರಲಿ, ಪ್ರತಿಯೊಂದಕ್ಕೂ ಬೇಕು ಬೆಂಗಳೂರಲ್ಲಿ. ದುಡ್ಡಿದ್ರೇ ಜೀವನ. ದುಡ್ಡಿಲ್ಲ ಅಂದ್ರೆ ಪಕ್ಕದ ಮನೆಯವನು ನಡೆಯೋ ಅಂತ ಕಳಿಸ್ತಾನೆ. ಪ್ರತಿಯೊಂದಕ್ಕೂ ದುಡ್ಡು ಬೇಕು ಬ್ರದರ್. ಓಕೆ. ನೀವು ತುಂಬ ಸ್ಟ್ರಗಲ್ ಆಗಿದ್ದ ದಿನಗಳು ಯಾವುದು ಮನಿ ಮ್ಯಾಟ್ರಲ್ಲಿ? ಒಂದೊಂದು ಟೈಮ್ ಕಂತು EMI ಕಟ್ಲಕ್ಕ ದುಡ್ಡು ಇರಲ್ದಾಗ ಒಂದು ಫ್ರೆಂಡ್ ಹತ್ರ ಕೇಳಿದಾಗೆ ಅವನಿಲ್ಲ ಅಂತಾನೆ. ಅವ್ರದ್ದು ಕಷ್ಟ ಇರುತ್ತೆ, ನಾನು ಕೇಳೋದು ತಪ್ಪು. ನಾವು ಸೇವ್ ಮಾಡಿಕೋಬೇಕು. ಆಟೋ ತೊಗೊಂಡಿದ್ದೀವಿ ಅಂತಂದರೆ ಒಂದು ಕಂತು ಕಟ್ಟೋಳಕ್ಕೆ ದುಡ್ಡು ಮಾಡಿಕೊಂಡೆ ಬೇರೆದು ಖರ್ಚು ಮಾಡಬೇಕು. ಅದನ್ನು ಬಿಟ್ಟು ನಾವು ಅದು ಅಲ್ಲಿ ಕೂತ್ಕೊಂಡೆ ಇಲ್ಲಿ ಕೂತ್ಕೊಂಡೆ ಅವನ ಜೊತೆಲಿ ಟೀ ಕುಡ್ಕೊಂಡೆ ಅವೆಲ್ಲ ಮಾಡಿದ್ರೆ ಎಲ್ಲಿಗೆ EMI ಕಟ್ಕೊಳಕ್ಕಾಗುತ್ತೆ ಬ್ರದರ್? ಅದನ್ನು ಬಿಟ್ಟು ಕರೆಕ್ಟಾಗಿ ದುಡ್ಕೊಂಡ್ರೆ ದುಡ್ಡು ನಮಗೆ ಆಟೋಮೆಟಿಕ್ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಬ್ರದರ್. ಥ್ಯಾಂಕ್ ಯು. ಇವಾಗ ಸಬ್ಸ್ಕ್ರೈಬ್ ಮಾಡು. ದುಡ್ಡಿಲ್ಲ ಇಲ್ಲಿ ಏನೂ ಬೆಲೆ ಇಲ್ಲ. ಯಾವತ್ತಾದ್ರೂ ಸ್ಟ್ರಗಲ್ ಆಗಿದೆಯಾ ನಿಮಗೆ? ಹೌದು, ದುಡ್ಡಿಲ್ಲ ನಮ್ಮ ಹೆಂಡತಿ ಕೂಡ ನಮಗೆ ನಂಬಿರಲ್ಲ. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಬೇಕು. ದುಡಿದೇ ಜೀವನ. ವರ್ಕ್ ಇನ್ ಪ್ರೋಗ್ರೆಸ್ ಇನ್ ಲೈಫ್ ಅಂತ ಆಗ್ತದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಸುಧಾ ಅಂತೇಳಿ. ಸುಧಾ ಅವರು, ದುಡ್ಡು ಅಂದರೆ ನಿಮ್ಮ ಪ್ರಕಾರ ಏನು? ದುಡ್ಡು ಅಂದರೆ ದುಡ್ಡಿದ್ರೇ ಬೆಲೆ ಜೀವನದಾಗೆ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ಪ್ರಪಂಚ ಇವತ್ತಿನೂ ದುಡ್ಡಿನ ಮೇಲೆನೆ ಬೆಳಿತಿರೋದು. ದುಡ್ಡಿಂದ ಭಾರಿ ಕಷ್ಟಪಟ್ಟಿದ್ದೀನಿ, ಪಡ್ತಾನೂ ಇದ್ದೀನಿ ಇನ್ನು. ಏನು ಸಿಚುವೇಶನ್ ಯಾವ್ದು ಜಾಸ್ತಿ ಪ್ರಾಬ್ಲಮ್ ಆಗಿರೋದು ದುಡ್ಡು ಇಲ್ಲದೆ ನಿಮಗೆ? ದುಡ್ಡಿಲ್ದಾಗ ಒಂದೊಂದು ಟೈಮು ಭಾಳ ಮನೆಯಲ್ಲಿ ಏನೊಂದು ಇಲ್ದಾಗ ಪ್ರಾಬ್ಲಮ್ಗಳು ಬಂದಾಗ ದುಡ್ಡಿನ ಅವಶ್ಯಕತೆ ಭಾಳ ಇದ್ದಾಗ ನೆನೆಸ್ಕೊಂಡು ಹತ್ತೀವಿ. ದುಡ್ಡು ಬೇಕು, ದುಡ್ಡಿದ್ರೇ ಜೀವನದ ಬೆಲೆ ಗೌರವ ಅನ್ನೋದು ಒಂದು ಇದು. ನಿಮ್ಮ ಹೆಸರು ಮೇಡಮ್? ನೇತ್ರಾವತಿ ಅಂತ. ನೇತ್ರಾವತಿ, ದುಡ್ಡಾದ್ರೆ ನಿಮ್ಮ ಪ್ರಕಾರ ಏನು? ಅದೇ ದುಡ್ಡಿದ್ರೇನೆ ಸರ್ ಜೀವನ. ಇವಾಗ ಪ್ರತಿಯೊಂದು ಏನೇ ಒಂದು ಕೊಂಡ್ಕೊಬೇಕು, ಒಂದು ಏನಾದರೂ ವ್ಯವಹಾರ ಮಾಡ್ಬೇಕಂದ್ರೆ ದುಡ್ಡಿದ್ರೇನೆ ಮುಂದೆ ಬರಕ್ಕೆ. ನಾವು ಫ್ಯೂಚರಲ್ಲಿ ಮುಂದೆ ಬರಬೇಕಂದ್ರೆ ದುಡ್ಡಿದ್ರೇನೆ ಮುಂದೆ ಬರೋದು. ಯಾವತ್ತ ಸ್ಟ್ರಗಲ್ ಆಗಿದೆಯಾ ದುಡ್ಡಿಲ್ಲ? ಆಗಿದೆ ಸರ್, ಸುಮಾರು ಆಗಿದೆ. ಯಾಕಂದರೆ ನಾವು ಬೆಂಗಳೂರು ಜೀವನ ಮಾಡ್ತಿದ್ದೀವಿ ಅಂದರೆ ದುಡ್ಡಿದ್ರೇ ಬೆಂಗಳೂರು. ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇರೋದು. ನಾವು ಒಂದು ಬಾಡಿಗೆ ಕಟ್ಟಬೇಕಂದ್ರೆ ಒಂದು ರೇಷನ್ನು, ಮಕ್ಕಳು ಫೀಸು, ಪ್ರತಿಯೊಂದು ದುಡ್ಡಿಂದನೇ ಇದಾಗ್ತಾ ಇರೋದು. ನಾವು ಕಷ್ಟಪಟ್ಟಿದ್ವಿ. ರೀಸೆಂಟ್ ಇವಾಗ ಒಂದು 4 days ಹಿಂದೆ ನಮ್ಮ ಯಜಮಾನ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಪ್ರತಿಯೊಬ್ಬರೂ ಬೇಡಿ ದುಡ್ಡಿಸ್ಕೊಂಡು ಅವಾಗ ಅನಿಸುತ್ತು ನಮಗೆ ದುಡ್ಡಿದ್ರೇ ನಾವು ಇನ್ನೊಬ್ರ ಹತ್ರ ಬೇಡ ತಪ್ತಾಯಿತ್ತು ಅನ್ನೋದು. ಅವಾಗ ದುಡ್ಡು ಇಟ್ಕೊಬೇಕು ನಾವು ಅನ್ನೋದೇ ನಮಗೆ ಇದು. ಸರ್, ನಿಮ್ಮ ಹೆಸರು? ಈರಣ್ಣ. ಈರಣ್ಣ ಅವರ, ದುಡ್ಡು ಅಂದ್ರೆ ನಿಮ್ಮ ಪ್ರಕಾರ ಏನು? ದುಡ್ಡು ಅಂದರೆ ಸರ್, ದುಡ್ಡು ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ದುಡ್ಡಿದ್ರೆ ಎಲ್ಲರೂ. ದುಡ್ಡಿದ್ರೆ ಜೀವನ. ಜೀವನ. ದುಡ್ಡಿಲ್ಲ ಅಂದರೆ ಏನು, ಯಾವ ಜೀವನನೂ ಇಲ್ಲ, ಏನಿಲ್ಲ. ಯಾವತ್ತಾದ್ರೂ ಕಷ್ಟ ಆಗಿದೆ ದುಡ್ಡಿಲ್ಲದ ಪರಿಸ್ಥಿತಿ? ದುಡ್ಡು ಕಷ್ಟ ಆಗಿದೆ. ಕಷ್ಟ ಆಗಿ ಇಲ್ಲಿ ಬೆಂಗಳೂರು ಬಂದಿದ್ದೀವಿ ನಾವು. ಅಂತ ಏನಾದರೂ ಅಂಥ ಸಿಚುವೇಶನ್ ಯಾವ್ದಾನ ಒಂದು ಹೇಳ್ತೀರಾ? ಸಿಚುವೇಶನ್ ಅಂದರೆ ಸದ್ಯ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ಮಾತಾಡ್ಸಲ್ಲ ನಮಗೆ. ಎಲ್ಲ ದೋಸ್ತಿಲ್ಲ, ಫ್ರೆಂಡ್ಶಿಪ್ ಇಲ್ಲ, ಯಾರೂ ಇಲ್ಲ. ತಂದೆ ಇಲ್ಲ, ತಾಯಿ ಇಲ್ಲ, ಯಾರಿಲ್ಲ, ಹೆಂಡ್ರಲ್ಲ, ಮಕ್ಕಳಿಲ್ಲ. ದುಡ್ಡಿದ್ರೆ ನಮ್ಮ ಹತ್ರ. ದುಡ್ಡಿಲ್ಲ ಅಂದರೆ ಯಾರು ಪ್ರಪಂಚದಲ್ಲಿ ಯಾರು ಮೂಸಿ ನೋಡಲ್ಲ ನಮ್ಮನ್ನು. ಏನೂ ಇಲ್ಲ. ಇಲ್ಲ, ನಮ್ಮದು ರಗಡ ಕಷ್ಟಪಟ್ಟಿದ್ದೆ. ರಗಡ ಆಸ್ತಿ ಇತ್ತು, ಎಲ್ಲ ಇತ್ತು. ಎಲ್ಲ ದುಡ್ಡಿದ್ರೆ ನಮಗೆ. ದುಡ್ಡಿಲ್ಲ ಅಂದರೆ ನಮ್ಮ ಹತ್ರ ಏನಿಲ್ಲ.
ಅಜಯ್ ನಿಮ್ಮ ಪ್ರಕಾರ ದುಡ್ಡು ಅಂದ್ರೆ ಏನು? ದುಡ್ಡಂದ್ರೆ ದುಡ್ಡು ಇದ್ರೆ ಎಲ್ಲ ಬರ್ತದ. ದುಡ್ಡಿಲ್ರಿ ಅದಕ್ಕೆ ಏನು ಬರಂಗಿಲ್ಲ. ದುಡ್ಡಿಲ್ಲ ಅಂದ್ರೆ ಏನು ಕೆಲಸಗಳಾಗ ಕೆಲಸ ಹಂಗಿಲ್ಲ. ದುಡ್ಡು ಮುಂದ ನಾವಿಂದ. ದುಡ್ಡಿನ ಬಗ್ಗೆ ಯಾವತ್ತಾದ್ರೂ ಕಷ್ಟಪಟ್ಟಿದ್ರ? ದುಡ್ಡು ಇಲ್ದೆ ನೀವು? ನಾವು ದುಡ್ಡಿಗೆ ಕಷ್ಟಪಟ್ಟು ದುಡಿಯಕ್ಕೆ ಹಚ್ವಲ್ಲ. ಇದೇ ದುಡಿದು ಇದೇ ರೀತಿ ದಿನನಿತ್ಯ ಹೋಗ್ತೀರಾ? ದಿನ ಹೋಗಂಗಿಲ್ಲಪ್ಪ. ಮೊಣಕಾಲು ಬ್ಯಾನಿ, ಕಾಲು ಬ್ಯಾನಿ. ಹೋಗಿ 2 ದಿವಸ 3 ದಿವಸ ಹೋಗ್ತೀನಿ, ಮನೆಗೆ ಇಡ್ತೀನಿ. ದುಡ್ಡಿಲ್ದೆ ಯಾವತ್ತಾದ್ರೂ ಅಯ್ಯೋ ಅಂತ ಪರಿಸ್ಥಿತಿ ಏನಾದ್ರು ಬಂದಿದೆಯಾ ನಿಮ್ಗೆ? ಅಯ್ಯೋ ಬಂದದಪ್ಪ. ಸಾಲದವರು ಅಲ್ಲಿ ಮುಂದೆ ಒಂದು ಕುಂತ್ಕೋರು ಹೇಳ್ದವ್ರು ಮಸ್ತೈತಿ. ಸಾಲ ಬಿಡ್ತಲ್ಲಿ ಕುಂತೀವಿ. ನಾವು ಆಡಂಗಿಲ್ಲ. ನಾನು ಏನು ಮಾಡ್ತೀನಿ? ದುಡ್ಡು ಅಂದ್ರೆ ಏನು? ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ದುಡ್ಡಿಲ್ದೆ ಜೀವನ ಆಗಲ್ಲ. ಜೀವನ ಆಗೋದಿಲ್ಲ ಸರ್. ದುಡ್ಡಿಲ್ಲ ಅಂದ್ರೆ ದುಡ್ಡು ಬೇಕೇ ಬೇಕು. ಯಾವತ್ತಾದ್ರೂ ದುಡ್ಡಿನ ಸ್ಟ್ರಗಲ್ ಆಗಿದೆ ನಿಮ್ಗೆ? ಯಾವತ್ತಾದ್ರೂ ತುಂಬಾ ತೊಂದರೆಯಿಂದ ಯಾವತ್ತಾದ್ರೂ ಏನಾದ್ರು ಸಿಚುವೇಶನ್ ಇದೆಯಾ ನಿಮ್ಗೆ? ಇಲ್ಲ, ಆ ಥರ ಯಾವುದೂ ಆಗಿಲ್ಲ. ಯಾವ ಥರ ಸಿಚುವೇಶನ್ ಇಲ್ಲ? ಇಲ್ಲ. ಬರೀ ಈಗ ದುಡ್ಡೇ ಜೀವನ. ಹೌದು. ದುಡ್ಡಿಲ್ಲ ಅಂದ್ರೆ ಮತ್ತೆ ಏನು ನಡೆಯಲ್ಲ. ದುಡ್ಡಿಲ್ಲ ಅಂದ್ರೆ ಏನು ನಡೆಯುತ್ತೆ ಸರ್? ಏನು ನಡೆಯಲ್ಲ. ಏನು ತಗೋಬೇಕಾದ್ರೂ ದುಡ್ಡು ಬೇಕೇ ಬೇಕು. ದುಡ್ಡೇ ಮುಖ್ಯ. ಈಗ ಇದ್ರ ಪ್ರಕಾರ ನೀವು ದುಡ್ಡಿನ ಅನಿಸಿಕೆ ಏನಾಗಿದೆ ನಿಮ್ಮ ಪ್ರಕಾರ? ಈಗ ದುಡ್ಡಿನ ಅನಿಸಿಕೆ ಅಂದರೆ ದುಡ್ಡಪಟ್ಟಂಗೆ ಫಲ ಉಂಟು ಅಷ್ಟೇ. ಫಲ ಇಲ್ಲ. ನಿಮ್ಮ ಪ್ರಕಾರ ಫಲ ಉಂಟು ಇಲ್ಲ. ಕಷ್ಟ ಅಲ್ಲ, ಕೆಲವರು ಕಷ್ಟಪಟ್ಟರೆ ಕೂಡ ದುಡ್ಡು ಕೈಗೆ ಸಿಗ್ತಾ ಇಲ್ಲ. ಜೀವನ ಸುರಕ್ಷಿತವಾಗಿ ಆಗ್ತಾ ಇಲ್ಲ. ಜೀವನ ನಡೆಸೋದು ಸ್ವಲ್ಪ ಕಷ್ಟ ಆಗಿದೆ. ಯಾವತ್ತಾದ್ರೂ ಅಷ್ಟು ಕಷ್ಟಪಟ್ಟಿದ್ರೆ? ಕಷ್ಟಪಟ್ಟು ಏನು ಪ್ರಯೋಜನ ಇಲ್ಲ ರೀ. ಅಲ್ಲ, ಯಾವತ್ತಾದ್ರೂ ಅಷ್ಟೊಂದು ಹೀನಾಯ ಪರಿಸ್ಥಿತಿ ಯಾವತ್ತಾದ್ರೂ ಆ ಥರ ಪರಿಸ್ಥಿತಿ ಎಲ್ಲ ಊಟಕ್ಕೆ ಬಟ್ಟೆ ಕರೆಕ್ಟ್ ಆಗಿದೆ. ಬೇರೆ ಏನು ನಾವು ನಮ್ಗೆ ಆಸೆ ಅಂತ ನೆರವೇರೋದು ಯಾವುದೂ ಇಲ್ಲ. ಆಸೆಗಳು ನೆರವೇರೋದು ಯಾವುದೂ ಇಲ್ಲ. ಏನು ತಿನ್ನಬೇಕು ಮಾಡಬೇಕು ಅಷ್ಟು ಸರಿ. ದುಡಿಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಅಷ್ಟಕ್ಕೂ ದುಡ್ಡು ಬೇಕು. ಈ ಕಾಲ ಪರಿಸ್ಥಿತಿಗೆ ದುಡ್ಡು ಬೇಕೇ ಬೇಕು. ದುಡ್ಡೇ ಜೀವನ. ದುಡ್ಡಿಲ್ಲದೆ ಏನಾಗಲ್ಲ. ನಮಸ್ತೆ ಬ್ರೋ, ನಿಮ್ಮ ಹೆಸರು? ಸುರೇಶ್ ಅವರೇ, ದುಡ್ಡಂದ್ರೆ ನಿಮ್ಮ ಪ್ರಕಾರ ಏನು? ದುಡ್ಡು ಅಂದ್ರೆ ದುಡ್ಡಿದ್ರೆ ಜಾಲಿ, ಇಲ್ಲಾಂದ್ರೆ ಖಾಲಿ. ದುಡ್ಡಿದ್ರೆ ಮಾತ್ರ ಜಾಲಿ, ಇಲ್ಲಾಂದ್ರೆ ಖಾಲಿ. ಯಾವತ್ತಾದ್ರೂ ದುಡ್ಡಿಂದ ಯಾವತ್ತಾದ್ರೂ ಸ್ಟ್ರಗಲ್ ಪಟ್ಟಿದ್ರೆ ನೀವು? ಪಟ್ಟಿದೆ. ಏನಂತ ವಿಚಾರ ಏನಿದೆ? ಅಣ್ಣ ಅದೇ ಊರಲ್ಲಿ ಹೋದ್ರೆ ಏನು ಕೆಲಸ ಇಲ್ಲ, ಏನಿರಲ್ಲ. ಅದೇ ಮನೆ ಪ್ರಾಬ್ಲಮ್ಮು. ಅದನ್ನ ಬಿಟ್ರೆ ಏನು ಮತ್ತೆ ರೊಕ್ಕಿದ್ರೆ ಇದು ಇರುತ್ತೆ. ರೊಕ್ಕಿದ್ರೆ ಇದು, ಇಲ್ಲ ಅಂದ್ರೆ ಇಲ್ಲ. ಟೈಮು ಇದು ಇರಲ್ಲ, ಕಷ್ಟ. ರೊಕ್ಕಿದ್ರೆ ಅದ್ ನಿಂತು ತಗೋಬೋದು. ರೊಕ್ಕ ಇಲ್ಲ ಅಂದ್ರೆ ಏನಿಲ್ಲ. ಮಂದಿ ನೋಡ್ಕಂತ ಇದಿರ್ಬೋದು ಅಷ್ಟೇ. ರೊಕ್ಕಿದ್ರೆ ಮಾತ್ರ ಜನ ನಮ್ಮನ್ನು ಪ್ರೀತಿಸ್ತಾರೆ, ಇಲ್ಲಾಂದ್ರೆ ಪ್ರೀತಿಸಲ್ಲ. ಅದೇ ದುಡ್ಡಿದ್ರೆ ನಮ್ಮಿಂದ ಇರ್ತಾರೆ 4 ಮಂದಿ ಇರ್ತಾರೆ. ದುಡ್ಡಿಲ್ಲ ಅಂದ್ರೆ ಯಾವನು ಇರಲ್ಲ ನಮ್ಮಿಂದ. ಯಾರು ಇರಲ್ಲ. ಯಾರು ಬರೋದು ಇಲ್ಲ. ಹೌದಾ? ನಮ್ಮಿಂದೆ ಅದೇ 4 ಕಾಸು ದುಡ್ಡು ನೋಡು, ನಮ್ಮಿಂದೆ ಬಂದೇ ಬರ್ತಾರೆ. ಹೆಂಗಿದ್ಯಪ್ಪ, ದುಡ್ಕೊಂಬಂದಿದ್ದಾನೆ, ಬಾರೋ ಅವನ ಹತ್ರ ಹೋಗೋಣ, ಹಂಗೆ ಹಿಂಗೆ ಅಂತಾರೆ. ದುಡ್ಡಿಲ್ಲ ಅಂದ್ರೆ ಅವನ ಹತ್ರ ಏನು ಬರ್ತೀವ ಮರ, ಹೋಗೋಣ ಸುಮ್ಮನೆ ಅಂತಾರೆ. ಅವನಿಂದ ಏನಿದೆ, ಅವನ ಹತ್ರ ಏನಿಲ್ಲ, ಬಾ ಹೋಗೋಣ ಅಂತಾರೆ. ಅದೇ ದುಡ್ಡಿದ್ರೆ ನಮ್ಮಿಂದೆ 4 ಜನ ಬರ್ತಾರೆ. ಬಾರೋ ಬಂದಿದ್ದಾನೆ ಇವತ್ತು ಬೆಂಗಳೂರಿಂದ, ಹಂಗೆ ಹಿಂಗೆ ಅಂತಂದು ಬಂದ್ಬಿಡ್ತಾರೆ. ಅಷ್ಟೇ ಅಣ್ಣ. ದುಡ್ಡಿದ್ರೆ ಜಾಲಿ, ಇಲ್ಲ ಅಂದರೆ ಪೂರ ಖಾಲಿ. ನಿಮ್ಮ ಹೆಸರು? ಅಜಯ್. ನಮ್ಮ ಹೆಸರು ಅಜಯ್ ಅವರೇ, ದುಡ್ಡಂದ್ರೆ ನಿಮ್ಮ ಪ್ರಕಾರ ಏನು? ದುಡ್ಡಂದ್ರೆ ಇವತ್ತು ದುಡ್ಡಿದ್ರೇ ಎಲ್ಲ ಲೈಫು. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ. ಇವತ್ತು ದುಡ್ಡಿದ್ರೇ ಎಲ್ಲ ಸಂಬಂಧಿಕರು ನಮ್ಮ ಹತ್ರ ಬರ್ತಾರೆ, ಸಂಪಾದನೆ ಬೆಲೆ ಕೊಡ್ತಾರೆ ದುಡ್ಡಿಗೆ. ಮನಿ ಈಸ್ ಇಂಪಾರ್ಟೆಂಟು ಈ ಲೈಫಲ್ಲಿ. ದುಡ್ಡಿಲ್ದ್ರೆ ಏನು ಜೀವನನೇ ಇಲ್ಲ. ಯಾವತ್ತ ಸ್ಟ್ರಗಲ್ ಆಗಿದೆಯಾ ನಿಮಗೆ? ಸ್ಟ್ರಗಲ್ ಏನು ತುಂಬ ಆಗಿದೆ. ಅಂತ ತೊಂದರೆಗಳು ಏನೇನಿದೆ? ತೊಂದರೆಗಳು ಈಗಲೂ ತೊಂದರೆನೇ ಇದೆ. ದುಡ್ಡೇ ತೊಂದರೆ. ದುಡ್ಡಿದ್ದಂದ್ರೆ ಏನೂ ತೊಂದರೆ ಇಲ್ಲ. ಯಾವ ಥರ ಸ್ಟ್ರಗಲ್ ಆಗಿರೋದು? ಸ್ಟ್ರಗಲ್ ಆಗಿರೋದಂದ್ರೆ ತುಂಬ ಆಗಿದೆ. ಒಂದು ಎಕ್ಸಾಂಪಲ್ ಹೇಳ್ಬೋದಾ? ಎಕ್ಸಾಂಪಲ್ ಅಂತಂದರೆ ನಮ್ಮ ಫಾದರ್ಗೆ ಹಾಸ್ಪಿಟಲ್ ಹುಷಾರಿಲ್ದಾಗ ಅವಾಗ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸಂಬಂಧಿಕರೆಲ್ಲ ಕೇಳಿದ್ವಿ. ಅವಾಗ ದುಡ್ಡು ಕೇಳಬೇಕಾದ್ರೆ ಅವಾಗ ಯಾರು ಕೊಡಲ್ಲ ಅಂದರು. ಆ ಥರ ಒಂದು ಸ್ಟ್ರಗಲ್ ಆಗಿದೆ. ದುಡ್ಡೇ ಮೇನ್. ಮನಿ ಈಸ್ ಇಂಪಾರ್ಟೆಂಟ್. ದುಡ್ಡಿದ್ರೇ ಇವತ್ತೆಲ್ಲ ನಡೆಯೋದು. ಈ ಪ್ರಪಂಚದಲ್ಲಿ ಜೀವನ ನಡೆಸಬೇಕಂದ್ರೆ ಮನಿ ಈಸ್ ಇಂಪಾರ್ಟೆಂಟ್. ಹಣ ಇಲ್ಲಾಂದರೆ ಸಂಬಂಧಿಕರು ಬೆಲೆ ಕೊಡಲ್ಲ, ಫ್ರೆಂಡ್ಸು ಬೆಲೆ ಕೊಡಲ್ಲ, ಯಾರೂ ಬೆಲೆ ಕೊಡಲ್ಲ. ಅದಕ್ಕೆ ಹಣ ಅಂದರೆ ಅವಶ್ಯಕತೆ ಇದ್ದೇ ಇದೆ. ನನಗೆ ಹಣ ಅಂದರೆ ಇಷ್ಟ. ನನ್ನ ಪ್ರಕಾರ ದುಡ್ಡು ಅಂದರೆ ಏನಂದರೆ, ನನಗೆ ದುಡ್ಡು ಕೊಟ್ಟಷ್ಟು ಖುಷಿನೂ ಅದು ಕೊಟ್ಟಿಲ್ಲ, ದುಃಖನೂ ಅದು ಕೊಟ್ಟಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಷ್ಟೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್. ಇವತ್ತಿಂದ ಈ ರೀತಿ ಪಬ್ಲಿಕ್ ರಿಯಾಕ್ಷನ್ಸು ವೀಡಿಯೋಸ್ ಮಾಡ್ತಾ ಇರ್ತೀವಿ. ನೋಡಿ ನಿಮ್ಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.